ನನ್ ಮುಂದೆ ತಲೆ ತಗ್ಸಿ ನಿಲ್ಬೇಕನ್ನೋದು ಗೊತ್ತಿದೆ ತಾನೆ? ಗೊತ್ತಿಲ್ದೇನ್ ಮೇಡಮ್, ಎಲ್ಲ ಹೇಳಿದೀನಿ. ಏಯ್ ಮೇಡಮ್ ಮುಂದೆ ತಲೆ ತಗ್ಸೋ, ತಲೆ ತಗ್ಸೋ, ತಲೆ ತಗ್ಸಿ ಸಾರ್. ಹಲೋ, ನಿನ್ಗೆ ತಲೆ ತಗ್ಸಿ ನಿಲ್ಲದಕ್ ಹೇಳಿದ್ದು. ಆಗಲ್ಲ ಮೇಡಮ್. ಆಗಲ್ಲ ಅಂದ್ರೆ ಏನ್ ಅರ್ಥ? ನನ್ ಮುಂದೆ ತಲೆ ತಗ್ಸಿ ನಿಲ್ಬೇಕು ಅಷ್ಟೇ. ನೋಡಿ, ನಾನ್ ತಲೆ ತಗ್ಸಿ ನಿಲ್ಬೇಕು ಅಂತಂದ್ರೆ ನೀವು ಸೀರೆ ಉಡಬೇಕು ಅಥವಾ ಮೊಣಕಾಲ್ವರೆಗೂ ಬಟ್ಟೆ ಹಾಕೊಂಡು ನಿಂತ್ಕೋಬೇಕು. ಅದ್ ಬಿಟ್ಟು ಈ ತರ ಮಾಡ್ರನ್ ಡ್ರೆಸ್ ಎಲ್ಲ ಹಾಕೊಂಡ್ರೆ ನನಗ್ ತಲೆ ತಗ್ಸಕ್ ಆಗಲ್ಲಪ್ಪ. ಇಡಿಯಟ್, ನೀನ್ ಹೇಳ್ದಾಗ ನಾನ್ ಡ್ರೆಸ್ ಹಾಕ್ಬೇಕಾ? ಹೌ ಡೇರ್ ಯು ಟಾಕ್ ಟು ಮೀ ಲೈಕ್ ದಿಸ್? ಮೇಡಮ್, ನಾನ್ ಹೇಳ್ದಾಗೆ ಡ್ರೆಸ್ ಹಾಕೊಳ್ಳಿ ಅಂತ ನಾನು ಎಲ್ಲಿ ಹೇಳ್ದೆ? ನಾನ್ ಹೇಳಿದ್ದು ನಾನ್ ತಲೆ ತಗ್ಗಿಸ್ಬೇಕು ಅಂದ್ರೆ ನಾನ್ ಹೇಳಿ ತರನೇ ಹಾಕ್ಬೇಕು. ಸರಿ ಆಯ್ತು, ಬೇಡ. ಮೇಡಮ್ ಏನ್ ಬೇಡ ಮೇಡಮ್? ತಲೆ ತಗ್ಸೋದು. ಓಕೆ ಮೇಡಮ್. ಮೇಡಮ್, ಅಪಾಯಿಂಟ್ಮೆಂಟ್ ಲೆಟರ್ ರೆಡಿ ಇದೆ, ನೀವು ಓದ್ಬಿಟ್ಟು ಸೈನ್ ಹಾಕಿದ್ರೆ ಅಫಿಷಿಯಲ್ ಕಾರ್ಕಿನ ಅವ್ರಿಗೆ ಕೊಡ್ತೀನಿ. ಅಂತೂ ಮೇಡಮ್ನ ಹೇಗೆ ಡೀಲ್ ಮಾಡಬೇಕು, ಯಾವ ತರ ಕ್ಯಾಚ್ ಹಾಕೋಬೇಕು ಅಂತ ಸಖತ್ತಾಗಿ ಅರ್ಥ ಮಾಡ್ಕೊಂಡಿದ್ರಿ ಸರ್. ಇದ್ಮೇಲೆ ನಿಮ್ ಜರ್ನಿ ಮೇಡಮ್ ಜೊತೆ ಶುರು, ಯಾವುದು ಅಡ್ಡಿ ಇಲ್ಲ ಸರ್. ಹಾ ಹೇಳು. ಅದೇ ಜಾನ್ಸಿ, ಇನ್ನ ಮನೆ ಹಾಳಿನ ಫೋಟೋ ಕಳ್ಸ್ಕೊಡೋದಕ್ಕೆ ಹೇಳಿದ್ದಲ್ಲ, ಕಳ್ಸ್ಕೊಟ್ಟಿದ್ದೀನಿ. ಹೌದಾ? ಹೌದು, ಇನ್ನು ಬ್ಲೂಟಿಕ್ ಬಂದಿರ್ಲಿಲ್ವಲ್ಲ, ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡಿದೆ. ಯಾಕೆಂದ್ರೆ ನನಗಾಗಿರೋ ಅನ್ಯಾಯ ಬೇರೆ ಯಾವ ಹೆಣ್ಗೂ ಆಗ್ಬಾರ್ದಲ್ವಾ, ಅದಕ್ಕೆ. ಅಂತವನ್ಗೆ ನೀನೇ ಸರಿಯಾದ ಪಾಠ ಕಲಿಸ್ಬೇಕು. ಖಂಡಿತ. ಮತ್ತೆ ಅವನಿಂದ ಯಾವ ಹೆಣ್ಣಿಗೂ ಅನ್ಯಾಯ ಆಗೋದಕ್ಕೆ ನಾನ್ ಬಿಡಲ್ಲ. ಅವನಿಗೆ ಸರಿಯಾದ ಪಾಠನ ಕಲಿಸ್ತೀನಿ. ಡೋಂಟ್ ವರಿ. ಓಕೆ, ಥ್ಯಾಂಕ್ ಯು ಜಾನ್ಸಿ. ಬಾಯ್. ಮೇಡಮ್, ಕಂಡೀಷನ್ ಎಲ್ಲ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದೀನಿ. ನೀವೊಂದ್ ಸೈನ್ ಮಾಡಿದ್ರೆ ಆಮೇಲೆ ಇವ್ರ ಹತ್ರ ಸೈನ್ ಮಾಡಿಸ್ತೀನಿ. ಅವ್ನ್ ತೀರಿಸ್ಬೇಕಾಗಿರೋ ಸಾಲನೆಲ್ಲ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ಯಾ ತಾನೆ? ಅದೇ ಇಂಪಾರ್ಟೆಂಟ್ ವಿಷಯ ಅಲ್ವಾ ಮೇಡಮ್? ಅದಕ್ಕೆ ಅದು ಹೈಲೈಟ್ ಆಗ್ಲಿ ಅಂತ ಬೋಲ್ಡ್ ಲೆಟರ್ ಅಲ್ಲಿ ಬೋಲ್ಡ್ ಆಗಿ ಟೈಪ್ ಮಾಡಿಸಿದೀನಿ. ಸರಿ, ನೋಡ್ತೀನಿ. ಪಲ್ಲವಿ, ಹೇಳಿ ಅತ್ತೆ. ಏನಿಲ್ಲ ಪಲ್ಲವಿ, ನೀನ್ ಇವಾಗ್ಲೇ ಹೊರಟು ನಿನ್ ತವ್ರ ಮನೆಗೆ ಹೋಗು. ನಾನೇನ್ ತಪ್ಪು ಮಾಡ್ದೆ ಅತ್ತೆ? ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆದ್ರೆ ತವ್ರ ಮನೆಗೆ ಮಾತ್ರ ಕಳಿಸ್ಬೇಡಿ. ತಪ್ಪು ಮಾಡಿದ ಹೆಣ್ಮಕ್ಳನ್ನ ಮಾತ್ರ ತವ್ರ ಮನೆ ಕಳಿಸ್ತಾರೆ ಅಂತ ಯಾಕಮ್ಮ ಅನ್ಕೋತೀಯ? ಕಷ್ಟ ಸುಖಕ್ಕೂ ಹೋಗ್ತಾ ಇರ್ತಾನೆ. ನನಗ್ ಅರ್ಥ ಆಗ್ತಿಲ್ಲ ಮಾವ. ನಾವು ಸಂತೋಷವಾಗಿ ಮನಸ್ಫೂರ್ತಿಯಾಗಿ ಕಳಿಸ್ಕೊಡ್ತಾ ಇದೀವಿ. ಹೋಗ್ಬಿಟ್ಟು 4 ದಿನ ಆರಾಮಾಗಿದ್ವಾ. ಆದ್ರೆ ಅತ್ತೆ, ಇದ್ದಕ್ಕಿದ್ದಾಗೆ ನಾವೇ ಹೇಳ್ತಿದ್ದೆ ತಾನೆ, ಮತ್ತ್ಯಾಕ್ ಭಯ? ನೋಡಮ್ಮ, ನಮ್ಮ ಮನೇಲಿ ಯಾರ ಮನ್ಸು ಸರಿ ಇಲ್ಲ, ನಿನಗೂ ಬೇಜಾರಾಗಿರುತ್ತೆ. ಅದಕ್ಕೆ ನೀನ್ ತವ್ರ ಮನೇಲಿ ಹೋಗಿದ್ರೆ ನಿನ್ ಮನ್ಸ್ಗೂ ಸಮಾಧಾನ ಆಗುತ್ತಲ್ವಾ, ಅದಕ್ಕೆ ಹೇಳ್ದೆ. ಇನ್ಮೇಲೆ ನಿನ್ ಜೀವನದಲ್ಲೂ ಎಲ್ಲ ಒಳ್ಳೇದಾಗುತ್ತೆ. ಸಂತೋಷ ಹೋಗ್ಬಿಟ್ಪಾ. ಸರಿ ಅತ್ತೆ, ಇದೆಲ್ಲ ಮುಗಿಸ್ಬಿಟ್ಟು ಹೊಡ್ತೀನಿ. ಅದನ್ನೆಲ್ಲ ನಾನು ನಿನ್ನ ನೋಡ್ಕೋತೀವಿ. ನೀನ್ ಆರಾಮಾಗಿ ಹೋಗ್ಬಿಟ್ಪಾ. ಹೋಗ್ ರೆಡಿ ಆಗು. ಸರಿ ಅತ್ತೆ. ಮೇಡಮ್, ಏನಾದ್ರೂ ತಪ್ಪಾಗಿದೆಯಾ?
ತಪ್ಪಾಗಿರೋದು ಲೆಟರ್ ಅಲ್ಲ ರಾಯ್, ಮತ್ತೆಲ್ಲಿ ಮೇಡಮ್? ನಾವ್ ಸೆಲೆಕ್ಟ್ ಮಾಡಿರೋ ವ್ಯಕ್ತಿನೇ ತಪ್ಪು. ಏನ್ ಹೇಳ್ತಾ ಇದ್ರಿ ಮೇಡಮ್? ಇವರಲ್ಲಿ ಏನೇ ತಪ್ಪಿದ್ರು ಅದನ್ನ ತಿದ್ಕೊಳ್ಳೋ ಹಾಗೆ ನಾನ್ ಬುದ್ಧಿ ಹೇಳ್ತೀನಿ ಮೇಡಮ್. ಪ್ಲೀಸ್ ಕೆಲ್ಸ ಕೊಡಿ ಮೇಡಮ್. ಇಲ್ಲಿ ಮಾತ್ರ ಅಲ್ಲ, ಇವ್ ನಿನ್ನೆಲ್ಲೂ ಕೆಲ್ಸ ಮಾಡ್ಬಾರ್ದು. ಹಾಗ್ ಮಾಡ್ತೀನಿ. ಅಂತ ತಪ್ಪು ನಾನೇನ್ ಮಾಡ್ದೆ ಮೇಡಮ್? ನೀವು ನನ್ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಇಷ್ಟೊತ್ತು ನಿನ್ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ, ಆದ್ರೆ ಈ ಕ್ಲಾರಿಟಿ ಸಿಕ್ತು. ಹೆಣ್ಣು ಅಂದ್ರೆ ಏನೋ ತಿಳ್ಕೊಂಡಿದ್ಯಾ ನೀನು? ಒಂದ್ ಹೆಣ್ಣಿನ ಜೀವನದಲ್ಲಿ ಏನ್ ಬೇಕಾದ್ರೂ ಆಟ ಆಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ? ನಿಮ್ಮಂತವ್ರ ಬುದ್ಧಿ ಬರ್ಬೇಕು ಅಂದ್ರೆ ನೀವೆಲ್ಲ ಬೀದಿಗೆ ಬರ್ಬೇಕು. ಮೇಡಮ್ ಮೇಡಮ್, ನೀವು ಆತ್ರ ಪಟ್ಟು ನಿರ್ಧಾರ ಮಾಡ್ತಿದ್ರಾ? ನೀವು ಈಗ ನಿಂತ ಜಾಗದಲ್ಲಿ ಹೇಳಿದ್ರೆ ಇವ್ರು ಏನ್ ಮಾಡ್ತಾರೆ ಮೇಡಮ್? ಇಂಥವ್ರೆಲ್ಲ ಬೀದಿಗೆ ಬಿದ್ದು ಭಿಕ್ಷೆ ಬೇಡ್ಬೇಕು ರಾಯ್, ಅದೇ ಅವ್ರಿಗೆಲ್ಲ ಸರಿಯಾದ ಶಿಕ್ಷೆ. ನೋಡು, ಈಗ ಹೇಳ್ತಿದ್ದೀನಿ, ಇವ್ನ್ಗೆಲ್ಲೂ ಬೇರೆ ಕಡೆ ಕೆಲ್ಸ ಸಿಕ್ಕಬಾರ್ದು. ಆ ರೀತಿ ನೋಡ್ಕೊಳ್ಳೋದಕ್ಕೆ ಒಬ್ಬನ್ಗೆ ಸ್ಯಾಲ್ರಿ ಕೊಟ್ಟು ಅಪಾಯಿಂಟ್ ಮಾಡ್ಕೊ. ಒಟ್ನಲ್ಲಿ ಹೆಣ್ಣು ಅಂದ್ರೆ ಯೂಸ್ ಮಾಡ್ಕೊಂಡು ಬಿಸಾಕು ವಸ್ತು ಅನ್ಕೊಂಡಿರೋನ್ಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ನೋಡಿ ಮೇಡಮ್, ಏನು ಕಾರಣ ಇಲ್ಲದೆ ನನ್ ಕ್ಯಾರೆಕ್ಟರ್ ಬಗ್ಗೆ ಈ ರೀತಿ ನಿರ್ಧಾರ ಮಾಡೋದು ತಪ್ಪಾಗುತ್ತೆ. ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ನಿನ್ನಂತವನ್ಗೇನೋ ಕಾರಣ ಹೇಳೋದು. ಇನ್ ಒಂದು ಕ್ಷಣ ನನ್ ಕಣ್ಮುಂದೆ ನಿಂತ್ಕೋಬೇಡ. ಗೆಟ್ ಲಾಸ್ಟ್. ಮೇಡಮ್ ಪ್ಲೀಸ್ ಒಂದ್ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ. ನೋಡಕ್ ತುಂಬಾ ಒಳ್ಳೆ ಮನುಷ್ಯನ ತರ ಕಾಣ್ತಾ ಇದ್ದಾರೆ. ರಾಯ್, ಇವ್ನ್ ಯಾವ ಆಂಗಲ್ ನಿಂದ ಒಳ್ಳೆಯವನ್ ತರ ಕಾಣ್ತಾನೆ. ಇವ್ನ್ ಕ್ಯಾರೆಕ್ಟರ್ ಲೆಸ್. ಇಂಥವ್ರಿಗೆಲ್ಲ ಸಮಾಜದಲ್ಲಿ ಬದುಕೋ ಅಂತ ಅರ್ಹತೆನೇ ಇಲ್ಲ. ಕಾನೂನು ಅನ್ನೋದಿಲ್ಲ ಅಂದಿದ್ರೆ ಇವ್ನಿಗೆ ಏನ್ ಮಾಡ್ತಿದ್ದೋ ನನಗೆ ಗೊತ್ತಿಲ್ಲ. ಇನ್ ಒಂದೇ ಒಂದು ಕ್ಷಣ ನನ್ ಕಣ್ಮುಂದೆ ಇದ್ರೆ ನಾನ್ ತುಂಬಾ ಕೆಟ್ಟೋಳಾಗ್ಬೇಕಾಗತ್ತೆ. ಪ್ಲೀಸ್ ಮೇಡಮ್, ನನ್ ಬಗ್ಗೆ ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಿದೆ. ನಾನು ಯಾವ ತಪ್ಪು ಮಾಡಿಲ್ಲ. ಒಂದು ಕ್ಷಣ ನನ್ ಕಣ್ಮುಂದೆ ಇರ್ಬೇಡ. ಮೇಡಮ್ ಮೇಡಮ್ ಬಿಟ್ಬಿಡಿ ಮೇಡಮ್, ಅವ್ರಿಗಂತ ಕೆಟ್ಟ ಗುಣ ಇಲ್ಲ. ಪ್ಲೀಸ್ ಮೇಡಮ್. ರಾಯ್, ಜಸ್ಟ್ ಡೂ ವಾಟ್ ಐ ಸೇ. ಯಾರಿಗೆ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನಡಿಯ. ಮೇಡಮ್ ಪ್ಲೀಸ್ ಮೇಡಮ್. ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್, ನಾನು ಏನ್ ಮಾಡಿದ್ದೀನಿ ಮೇಡಮ್? ನಾನು ಅಂತ ತಪ್ಪು ಏನ್ ಮಾಡಿದ್ದೀನಿ ಅಂತ ನಾನು ಹೇಳಿ ಮೇಡಮ್. ಕ್ಲಾರಿಟಿ ಕೊಡಲ್ವೋ? ಕಾಟ ಕೊಡ್ತೀನಿ. ಹೆಣ್ಮಕ್ಳ ವಿಷಯದಲ್ಲಿ ಆಟ ಆಡಿರೋ ನಿನಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ. ಔಟ್, ಗೆಟ್ ಔಟ್. ಅಕ್ಕ, ಯಾಕಾಗ್ ನಗ್ತಾ ಇದ್ದೀರಾ? ಅಯ್ಯೋ, ನನ್ನ ಇಮ್ಯಾಜಿನೇಷನ್ ಅಲ್ಲೇ ಅವಳನ್ನ ಈ ಲೆವೆಲ್ಗೆ ಆಫೀಸ್ ಇಂದ ಆಚೆ ಹಾಕಿದಾಳೆ. ಇನ್ನ ರಿಯಾಲಿಟಿ ಒಂದು ಅದ್ಭುತವಾಗಿರುತ್ತೆ. ಕನಿಕೆ ನಗು. ಹಾಗಾದ್ರೆ ಇಷ್ಟ್ರಲ್ಲೇ ಅವ್ರನ್ನ ಬೈದು ಕಳಿಸ್ಬಿಟ್ಟಿರ್ತಾರಾ? ಡೌಟೇ ಬೇಡ. ಯಾಕಂದ್ರೆ ಆ ಜಾನ್ಸಿ ಒಂಥರ ರೆಬಲ್ಲು, ಟೆರರ್ ಲೇಡಿ. ಏನ್ ಬೇಕಾದ್ರೂ ಮಾಡ್ತಾಳೆ. ಅವಳಿಗೆ ಮೊದ್ಲೇ ಗಂಡಸಿನ ನೆರಳು ಅಂದ್ರೇನೆ ದ್ವೇಷ. ಅದ್ರಲ್ಲೂ ಹೆಣ್ಮಕ್ಳಿಗೆ ಅನ್ಯಾಯ ಮಾಡೋ ಗಂಡಸು ಅಂದ್ರೆ ಅವನ ಕತೆ ಮುಗೀತು ಅಂತಾನೆ ಅರ್ಥ. ಅಸ್ಲಿ ಆಟ ಇನ್ನು ಮುಂದೆ ಶುರು ಆಗತ್ತೆ. ಅಕ್ಕ, ನೀವ್ ಸೂಪರು. ನಿಮ್ ಸೈಡನ್ನ ಅವ್ರ ಹೆಂಡತಿ ಮುಖಾಂತರನೇ ತಿರ್ಸ್ಕೊತಿದ್ರಲ್ಲ, ನಿಮ್ ತಲೆ ನಿಜವಾಗ್ಲೂ ಅದ್ಭುತ. ಕೊನೆಗೂ ನೀವ್ ಅನ್ಕೊಂಡಾಗೆ ಅವ್ರಿಬ್ರನ್ನು ಸೇರಕ್ ಬಿಡ್ಲೇ ಇಲ್ಲ ಅಲ್ವಾ? ಹೇಗ್ ಬಿಡ್ಲಿ? ನನ್ ನೆಮ್ಮದಿ ಕಿತ್ಕೊಂಡು ನೆಮ್ಮದಿಯಾಗಿರ್ತೀನಿ ಅಂತಂದ್ರೆ ಅದನ್ನ ನೋಡ್ಕೊಂಡು ಸುಮ್ನಿರೋದಕ್ಕೆ ಇಲ್ಲಿರೋದು ಅನಿತಾ. ನಾನು ಅನ್ಕೊಂಡಿದ್ದು ಆಗ್ಲೇಬೇಕು. ಆಗೋವರೆಗೂ ಬಿಡೋ ಮಾತೇ ಇಲ್ಲ. ಮೇಡಮ್ ಸಿಗ್ನೇಚರ್ ಮಾಡಿ ಮೇಡಮ್. ಯಾಕೆ ಮೇಡಮ್? ರಾಯ್, ನಾನ್ ಹೇಳಿದ್ದೇನು? ನೀವ್ ಹೇಳಿದ್ದೆಲ್ಲ ಮೆನ್ಷನ್ ಮಾಡ್ಕೊಂಡ್ ಬಂದಿದ್ದೀನಲ್ಲ ಮೇಡಮ್. ಇದ್ರಲ್ಲಿ ಇವನ್ ಸಾಲ ತೀರ್ಸಿ ಇಲ್ಲಿಂದ ಹೋಗ್ಬೋದು ಅಂತ ಇದೆ.
ಅದೇಲ್ವಾ ಮೇಡಮ್ ಮಾತುಕತೆ ಆಗಿರೋದು. ಹಾಗಿದ್ರೆ ನಾಳೆ ನೀವು ದುಡ್ಡು ತಗೊಬಂದು ಇಲ್ಲಿಂದ ಹೋಗ್ಬೋದಾ? ಅದೇ ಅಲ್ವಾ ಮೇಡಮ್ ನಮ್ಮಿಬ್ರು ಮಧ್ಯೆ ಆಗಿರೋ ಅಗ್ರಿಮೆಂಟ್. ನೋ, ನೆವರ್. ಅಂತ ಆಪ್ಷನ್ ನಾನು ನಿನಗ್ ಕೊಡಲ್ಲ. ರಾಯ್, ಇವನಷ್ಟು ಸಾಲನ ಇಲ್ಲಿ ಕೆಲಸ ಮಾಡಿನೇ ತೀರಿಸ್ಬೇಕು. ಒಂದು ವೇಳೆ ದುಡ್ಡು ಕೊಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ 10 ಪಟ್ಟು ಜಾಸ್ತಿ ಕೊಡ್ಬೇಕು ಅಂತ ಮೆನ್ಷನ್ ಮಾಡಿಸಿ ಲೆಟರ್ ರೆಡಿ ಮಾಡಿಸಿ. ಮೇಡಮ್ ಹೇಳ್ತಿದ್ದೀನಿ ತಾನೆ, ಹೋಗ್ ರೆಡಿ ಮಾಡ್ಕೋ ಬಾ. ಸರಿ ಮೇಡಮ್. ಇದ್ದಕ್ಕಿದ್ದಾಗೆ ಮೇಡಮ್ಗೆ ಏನಾಯ್ತು? ಏನೋ ಬೇರೆ ರೀತಿ ಮಾತಾಡ್ತಿದಾರಲ್ಲ. ಹೆಣ್ಣು ಅಂದ್ರೆ ಆಟದ ಗೊಂಬೆ ಅನ್ಕೊಂಡಿರೋ ನಿನ್ ಜೀವನದ ಜೊತೆ ಇನ್ ಮುಂದೆ ನಾನ್ ಆಟ ಆಡ್ತೀನಿ ಕಣ. ಮೇಡಮ್ ಮೇ ಕಮಿನ್? ಮೇಡಮ್ ನೀವ್ ಹೇಳ್ದಾಗೆ ಲೆಟರ್ ರೆಡಿ ಮಾಡಿಸಿದೀನಿ, ತಗೊಳ್ಳಿ. ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀನು ಕೆಲ್ಸಕ್ ತಗೊಳ್ದೆ ಹೊರಗಡೆ ಕಳ್ಸಿದ್ರೆ ನಿನ್ ಬುದ್ಧಿ ಕಲಿಯಲ್ಲ. ಅದಕ್ಕೆ ಕಣ, ಅದಕ್ಕೆ ನಿನ್ನ ನಾನು ಅಪಾಯಿಂಟ್ ಮಾಡ್ಕೊಂಡಿರೋದು. ಇವತ್ತಿಂದ ಪ್ರತಿ ದಿನ ಪ್ರತಿ ಕ್ಷಣ ನಿನಗೆ ನರ್ಕ ತೋರಿಸ್ತೀನಿ. ನಾಳೆ ನಾನು ಬರ್ತೀನಿ. ಬರುವಾಗ ಅವಳ ಮಗಳು ಫೋಟೋ ತಗೊಂಡ್ ಬರ್ತೀನಿ ಅಂತ ಹೇಳು. ಮಗಳು ಫೋಟೋ ನೋಡ್ಬೇಕು ಅಂದ್ರೆ ಹಠ ಮಾಡದೆ ಊಟ ಮಾಡೋದಿಕ್ಕೆ ಹೇಳು. ನಾನು ಸೊಸೆ ಇರೋ ಜಾಗಕ್ಕೆ ಹೋಗ್ತಾ ಇದ್ದೆ ಅಲ್ವಾ? ಹೋಗು, ನಾನು ತಿಳ್ಕೊಳ್ತೀನಿ. ಅಮ್ಮ ತುಳಸಿ. ಏನಪ್ಪ, ನನ್ನ ನೋಡಕ್ ರೂಮ್ ವರೆಗೆ ಬಂದ್ಬಿಟ್ಟಿದ್ಯಾ? ಏನಾದ್ರೂ ಮಾತಾಡೋದಿತ್ತಾ? ಇಲ್ಲಮ್ಮ, AC ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ. ಏನಿಲ್ಲ ಬಿಡಮ್ಮ. ಹಾಗಲ್ಲ, ಏನು ಇಲ್ದೆ ಸುಮ್ನೆ ನೀನನ್ನ ನೋಡೋದಿಕ್ ಬರಲ್ಲ ಅಂತ ನನಗ್ ಗೊತ್ತು. ಏನ್ ವಿಷಯ ಅಂತ ಹೇಳು. ಆ ವಿಷಯ ಎಲ್ಲ ನಿನ್ನ ಎದುರಿಗೆ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ನೀನು ನನ್ನ ಮಾತು ಎಲ್ಲಿ ಕೇಳ್ತೀಯ? ಅಲ್ಲಪ್ಪ, ನಿನ್ ಮಾತಿಗೆ ನಾನು ಯಾವಾಗ ಇಲ್ಲ ಅಂತ ಹೇಳಿದೀನಿ ಹೇಳು. ಹೌದಾ? ಹಾಗಾದ್ರೆ ನಾನೊಂದು ಮಾತು ಹೇಳ್ತೀನಿ. ಸುಮಿತ್ರನ ಕರ್ಕೊಂಡ್ ಬಾ ಅಂತ. ನೀ ಕರ್ಕೊಂಡ್ ಬರ್ತೀಯಾ? ಅಪ್ಪ, ನೀವು ಜಸ್ಟ್ ಪ್ರಣವ್ ಮತ್ತೆ ಜಾನ್ಸಿಗೆ ಮದ್ವೆ ಮಾಡಿಸ್ಬಿಡಿ. ಆಮೇಲೆ ನಾನು ಗಿಫ್ಟ್ ಆಗಿ ಜಾನ್ಸಿಗೆ ಸುಮಿತ್ರನ್ ಕೊಡ್ತೀನಿ ಅಂತ ಹೇಳಿದೀನಲ್ಲ. ಕೊಟ್ಟು ಮಾತನ್ನ ನಾನು ಯಾವತ್ತೂ ತಪ್ಪದಿಲ್ಲ ಅಪ್ಪ. ಅದಕ್ಕೆ ಹೇಳ್ತಾ ಇರೋದು, ನಾನು ಹೇಳಿದ್ದನ್ನ ನಡ್ಸ್ಕೊಡಿ ಅಂತ. ನೋಡಮ್ಮ, ಇದಕ್ಕೆ ನಾನು ಹೇಳಿದ್ದು ಮಾತಾಡ ಪ್ರಯೋಜನ ಇಲ್ಲ ಅಂತ. ಸರಿ ಬಿಡಿ, ನನಗ್ ಬೇಕಾಗಿರೋದ್ ಸಿಕ್ಕಿದ್ರೆ ನಿನಗ್ ಬೇಕಾಗಿರೋದ್ ಸಿಗುತ್ತೆ. ಇಲ್ಲ ಅಂದ್ರೆ ಅಲ್ಲಮ್ಮ, ನೀನ್ ಆ ಥರ ಮಾತಾಡ್ಬಿಟ್ರೆ ಹೇಗೆ? ಸ್ವಲ್ಪ ನೀನು ಅಲ್ಲಮ್ಮ, ನೀನ್ ಅಪ್ಪ, ಹೇಳಿದ್ದನ್ನ ಎಷ್ಟು ಸಲ ಹೇಳಿ, ನೀನು ನಾನ್ ಹೇಳಿದ್ದನ್ನ ಮಾಡೋ ತನಕ ನಾನು ನನ್ನ ಡಿಸಿಷನ್ಸ್ ನ ಚೇಂಜ್ ಮಾಡೋದಿಲ್ಲ. ಅಂಡ್ ದಟ್ಸ್ ಇಟ್. ಕರ್ಮಕಾಂಡ. ಹೇ, ಮಾಮ್, ಎಲ್ಗೂ ಹೋಗ್ತಿದ್ಯಾ ಅನಿಸ್ತಿದೆ. ಎಸ್ ಪ್ರಣವ್, ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೊರಟಿದ್ದೀನಿ. ಬಟ್ ಡ್ರೈವರೇ ಇಲ್ವಲ್ಲ? ಡ್ರೈವರ್ಗೆ ಬರಬೇಡ ಅಂತ ನಾನೇ ಪರ್ಮಿಷನ್ ಕೊಟ್ಟಿರೋದು. ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ. ಹಾಗಿದ್ರೆ ಓಕೆ ಮಾಮ್. ಓಹೋ, ಅಂದ್ರೆ ಇಷ್ಟು ದಿನ ಒಬ್ಳೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ನನ್ನ ಸೊಸೆ ಇರೋ ಜಾಗಕ್ಕೆ. ಗೊತ್ತಾಯ್ತು. ಹೋಗ್ಲಿ
ಇವತ್ತು ಸುಮಿತ್ರ ಎಲ್ಲಿದ್ದಾಳೆ ಅನ್ನೋದು ಗೊತ್ತಾಗತ್ತೆ. RS ಬಿಲ್ಡರ್ಸ್ಗೆ ನಾನ್ ಓಕೆ ಮಾಡಿರೋ ಬಜೆಟ್ ಮಾತ್ರ ಕ್ಲಿಯರ್ ಮಾಡ್ಕೊಡು. ಬ್ಯಾಲೆನ್ಸ್ ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ಹಾಗೆ ಯಾಕೆ ಓವರ್ ಬಜೆಟ್ ಆಯ್ತು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ತಗೋ. ಓಕೆನಾ? ಯು ಕ್ಯಾನ್ ಕ್ಯಾರಿ ಆನ್. ಆ ಲೋಫರ್ ಇವಾಗ್ಲೇ ಇನ್ನೊಂದು ಹುಡುಗಿ ಜೀವನನ ಹಾಳು ಮಾಡೋದಕ್ಕೆ ಇವಾಗ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಅವನ್ ದೃಷ್ಟಿಲಿ ಹೆಣ್ಮಕ್ಳು ಅಂದ್ರೆ ಒಂದ್ ರೀತಿ ಆಟ ಆಡೋ ವಸ್ತು ಅನ್ಕೋಬಿಟ್ಟಿದ್ದಾನೆ. ಅಫ್ಟರ್ ಆಲ್ ನೀನೊಂದ್ ಹೆಣ್ಣು, ನಿನ್ ಕೈಲಿ ಏನು ಮಾಡಕ್ ಆಗತ್ತೆ ಅಂತ ನನ್ನನ್ನೇ ಕೇಳ್ದ. ಹೆಣ್ಣು ಜಾತಿನೇ ಇಷ್ಟು ಗಂಡಸರು ಮೂಡ್ನ ಹಾಳು ಮಾಡಕ್ಕೆ ಅಲ್ವಾ ಇರೋದು. ನಿಮ್ಮಂತ ಹೆಣ್ಮಕ್ಳು ಮದ್ವೆ ಮಾಡ್ಕೊಂಡು ಗಂಡ ಮಕ್ಳು ಅಂತ ಮನೇಲೆ ಅಡ್ಗೆ ಮಾಡ್ಕೊಂಡು ಕಷ್ಟ ಲಾಯಕ್ಕು. ಹೆಣ್ಣು ಅಂದ್ರೆ ಅಡ್ಗೆ ಮಾಡ್ಕೊಂಡು ಮನೇಲಿ ಬಿದ್ದಿರ್ಬೇಕು ಅಂತ ಹೇಳ್ದೆ ಅಲ್ವಾ? ಇವಾಗ ತೋರ್ಸ್ತೀನಿ ಕಣೋ ನಿಂಗೆ. ಹೇ ಯು, ಮೀ ಎಸ್ ನೀನೆ. ಬಾಯ್. ಹೇಳಿ ಮೇಡಮ್. ಖುಷಿ, ಇದನ್ನ ಅವನ್ ಕೈ ಕೊಡು. ಬೇಡ ಮೇಡಮ್, ನಾನು ಆಲ್ರೆಡಿ ಟೀ ಕುಡ್ದಾಯ್ತು. ನೀನ್ ಟೀ ಕುಡಿಯೋದಕ್ಕೆ ಅದನ್ನ ಕೊಡು ಅಂತ ಹೇಳ್ತಿಲ್ಲ, ಎಲ್ರಿಗೂ ನೀನೇ ಸರ್ವ್ ಮಾಡು ಅಂತ ಹೇಳ್ತಿರೋದು. ವಾಟ್? ನಾನ್ ಟೀ ಸರ್ವ್ ಮಾಡ್ಬೇಕಾ? ಎಸ್, ನೀನೇ ಮಾಡ್ಬೇಕು. ರಾಯ್, ನಾನು ಡ್ರೈವರ್ ಕೆಲಸ ಬಿಟ್ರೆ ನಾನು ಬೇರೆ ಯಾವ ಕೆಲಸನೂ ಮಾಡಲ್ಲ. ಎಲ್ರಿಗೂ ಟೀ ಕೊಡೋ ಕೆಲಸ ಅಲ್ಲ ನಾನ್ ಮಾಡಲ್ಲ, ಆ ಕೆಲಸ ನಂದಲ್ಲ. ಹೌದು ಮೇಡಮ್, ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆ. ನಿನ್ ತಲೆ ಮಾರ್ನಿಂಗ್ 9 to 6 ನಾನ್ ಏನ್ ಹೇಳಿದ್ರು ಮಾಡ್ಬೇಕಂತ ಹೇಳಿ ಅದನ್ನ ನೀಟಾಗಿ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿಸಿ ಸೈನ್ ತಗೊಂಡಿರೋದು. ಅದನ್ನ ನೆನ್ಪಿರ್ಲಿ. ಅದಕ್ಕೆ ಹೇಳ್ತಿರೋದು, ಎಲ್ರಿಗೂ ನೀನೇ ಟೀ ಸರ್ವ್ ಮಾಡು, ಹಾಗೆ ನನಗೆ ಸ್ಪೆಷಲ್ ಆಗಿ ಟೀ ಮಾಡ್ಕೊಂಡ್ ಬಾ. ರೀ, ನಿಮ್ಮನ್ನ ನೀವ್ ಏನ್ರಿ ಅನ್ಕೊಂಡಿದ್ದೀರಾ? ಇವಾಗ ನನ್ನಿಂದ ಮಾಡಕ್ ಆಗಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಸಿಂಪಲ್, ನನಗ್ ಕೊಡ್ಬೇಕಾಗಿರೋ 10 ಪಟ್ಟು ದುಡ್ಡನ್ನ ಕೊಟ್ಟು ಹೋಗ್ತಾ ಇರ್ಬೋದು. ಆಗ್ಲಿಲ್ಲ ಅಂದ್ರೆ ಮುಂದೆ ಆಗೋ ಪರಿಣಾಮನ ಎದುರಿಸ್ಬೇಕಾಗತ್ತೆ. ರಾಯ್, ನಾನ್ ಹೇಳಿದ ಕೆಲ್ಸ ಮಾಡ್ತಾನೋ ಅಥವಾ ದುಡ್ಡು ಕೊಟ್ಟು ಹೋಗ್ತಾನ ಅಂತ ಕೇಳು. ಮೇಡಮ್, ದುಡ್ಡು ಎಲ್ಲಿಂದ ಕೊಡ್ತಾರೆ? ನೀವ್ ಹೇಳಿದ್ದೆ ಮಾಡ್ತಾರೆ ಬಿಡಿ. ಆಯ್ತು, ಮಾಡ್ತೀನಿ ಬಿಡು ರಾಯ್. ಈಗ ಗೊತ್ತಾಯ್ತಾ? ಹೆಣ್ಣು ಅಂದ್ರೆ ಮನೇಲಿ ಅಡ್ಗೆ ಮಾಡ್ಕೊಂಡ್ ಬಿದ್ದಿರೋರಲ್ಲ, ನಿನ್ನಂತ ಕೊಬ್ಬಿರೋನ್ ಕೈಲಿ ಕೆಲ್ಸ ಮಾಡಿಸ್ತಾರೆ ಅಂತ. ಇದ್ಯಾವ ಮಹಾ ಬಿಡಿ ಮೇಡಮ್. ಎಷ್ಟೊಂದ್ ಜನ ಹೆಂಡ್ತಿರು ಪ್ರತಿ ಒಂದು ಕೆಲ್ಸನೂ ಅವ್ರ ಗಂಡನ ಕೈಲೇ ಮಾಡಿಸ್ತಾರೆ. ಹಾಗೆ ನೀವು ನಿಮ್ ಗಂಡಂಗ್ ಹೇಳೋ ರೀತಿ ಹೇಳ್ತಿದ್ದೀರಾ. ಏನೋ ಬೊಗಳ್ತಿದ್ಯಾ? ಅಂದ್ರೆ ಮೇಡಮ್, ಈ ಗಂಡು ಗಂಡ ಎರಡು ಒಂದೇ ಜಾತಿ. ಗಂಡಾಗಿ ಹುಟ್ಟಿದ್ಮೇಲೆ ಗಂಡ ಆಗ್ಲೇಬೇಕಲ್ವಾ? ಒಂದಲ್ಲ ಒಂದ್ ದಿವಸ ಹೆಂಡತಿ ಮಾತು ಕೇಳಲೇಬೇಕು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದಾರೆ ಮೇಡಮ್. ಅಲ್ವಾ ಡ್ರೈವರ್ ಸರ್? ನನಗ್ ಫ್ರೆಶ್ ಅಂಡ್ ಸ್ಟ್ರಾಂಗ್ ಆಗಿ ಟೀ ಮಾಡ್ಕೊಂಡ್ ಬಾ. ಒಂದ್ ನಿಮಿಷ ರಾಯ್. ಸರ್, ಪರವಾಗಿಲ್ಲ, ನನ್ನ ಹೆಂಡತಿಗೆ ನಾನೇ ಟೀ ಮಾಡ್ತೀನಿ. ಸರ್, ನಿಮ್ಗೆ ಕಷ್ಟ, ಇವ್ರು ಮಾಡಿ ಕೊಡ್ತಾರೆ ಸರ್, ನೀವು ತಗೊಂಡೋಗಿ ಕೊಡಿ ಸಾಕು. ಬೇಡ ರಾಯ್, ನನ್ನ ಹೆಂಡತಿಗೆ ನಾನೇ ನನ್ನ ಕೈಯಾರೆ ಪ್ರೀತಿಯಿಂದ ಟೀ ಮಾಡ್ಕೊಂಡು ಬರ್ತೀನಿ. ರಾಯ್, ಮೇಡಮ್ ನನಗೆ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಇರೋ ಅವ್ರನ್ನ ಎತ್ಕೊಂಡು ಹೆಂಗೆ ಮೆರೆಸ್ತೀನಿ ಅಂತ. ಚಾನ್ಸೇ ಇಲ್ಲ ಸರ್. ರಾಯ್, ಇವಾಗ ನಾನು ಹೇಳ್ದಂಗೆ ಮಾಡು ಸಾಕು, ಆಮೇಲೆ ನಾನು ಹೇಗೆ ಚಾನ್ಸ್ನ ಕ್ರಿಯೇಟ್ ಮಾಡ್ಕೊತೀನಿ ಅಂತ ನಿನಗೆ ಅರ್ಥ ಆಗುತ್ತೆ. ಇವಳು ಯಾಕೆ ಮಾಗಡಿ ರೋಡ್ ಕಡೆ ಹೋಗ್ತಾ ಇದ್ದಾಳೆ? ಅಂದ್ರೆ ಅಲ್ಲೇ ಎಲ್ಲಾದ್ರೂ ಸುಮಿತ್ರನ್ ಬಚ್ಚಿಟ್ಟಿದ್ದಾಳ? ನೈಸ್ ರೋಡ್ ಜಂಕ್ಷನ್ ಅಲ್ಲಿ ಹೋಗ್ತಾ ಇದ್ದಾಳೆ, ಹೊಸೂರು ರೋಡ್ ಕಡೆ ಹೋಗ್ತಾ ಇದ್ದಾಳಲ್ಲ, ಕಾವರೆಕೆರೆಗೆ ಹೋಗ್ತಾ ಇದ್ದಾಳಲ್ಲ, ಅಲ್ಲಿಂದ ಸೀದಾ ಹೋಗ್ಬೋದಾಗಿತ್ತೆ. ಮುನ್ನೆಚ್ಚರಿಕೆಯ ಕ್ರಮ. ಅವಳನ್ನ ಫಾಲೋ ಮಾಡ್ತಾ ಇದ್ರೆ ಅವ್ರಿಗೆ ಕನ್ಫ್ಯೂಸ್ ಮಾಡಿ
ದಾರಿ ತಪ್ಪಿಸೋ ಕ್ರಮ. ಏನ್ ಸರ್ ಇಷ್ಟೊತ್ತು ಡ್ರೈವರ್ ಆಗಿದ್ರಿ, ಈಗ ದಿಢೀರಂತ ಸರ್ವರ್ ಆಗ್ಬಿಟ್ಟಿದ್ರಿ. ಮೇಡಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದೀನಿ ರಾಯ್. ಆದ್ರೂ ಈ ಟೀ ಜೊತೆ ಬಿಸ್ಕೆಟ್ ಓಕೆ ಸರ್, ಈ ಪ್ಲಾಸ್ಟಿಕ್ ಹಲ್ಲಿ ಯಾಕೆ ಸರ್? ಇದರಿಂದ ಏನ್ ಯೂಸ್ ಆಗುತ್ತೆ ಸರ್? ಮೇಡಮ್ಗಿರೋ ಪ್ರತಿಯೊಂದು ವೀಕ್ನೆಸ್ ನಾನು ಯೂಸ್ ಮಾಡ್ಕೊಂಡು ಅವ್ರನ್ನ ಹತ್ರ ಮಾಡ್ಕೊತೀನಿ. ನೋಡ್ತಾ ಇರೋ ಹೇಗೆ ಸರ್? ಈ ಹಲ್ಲಿ ಹಿಂದೆ ನಮ್ಮಿಬ್ರ ಮಧ್ಯೆ ಒಂದ್ ದೊಡ್ಡ ಕತೆ ಇದೆ. ಸದ್ಯದ ಪರಿಸ್ಥಿತಿಲಿ ಅವ್ರಿಗಿರೋ ಆ ಭಯನೇ ನಾವಿಬ್ರು ಹತ್ರ ಆಗೋಕಿರೋ ಅಭಯ. ಓ, ನೀವು ಆ ರೂಟಲ್ಲಿ ಬರ್ತಿದ್ದೀರಾ? ನೀವು ಸೂಪರ್ ಸರ್. ನಿಮ್ಮ ಪ್ಲಾನ್ ಗ್ರ್ಯಾಂಡ್ ಸಕ್ಸಸ್ ಆಗ್ಲಿ ಸರ್. ತಾಳಿ. ಥ್ಯಾಂಕ್ ಯು ರಾಯ್. ಮೇಡಮ್ನ ಎತ್ತಾಕೊಂಡು ಬರ್ತೀನಿ, ನೋಡ್ತಾ ಇರೋ. ನನ್ನ ಒಳ ಮನ್ಸು ಹೇಳ್ತಾ ಇದೆ ಸರ್, ನೀವಿಬ್ರು ಆದಷ್ಟು ಬೇಗ ಒಂದಾಗೇ ಆಗ್ತೀರಾ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಸ್ಟ್ರಾಂಗ್ ಅಂಡ್ ಫ್ರೆಶ್ ಟೀ. ಕೆಲ್ಸ ಮಾಡ್ತಿರೋದ್ ಕಾಣಿಸ್ತಿಲ್ವಾ? ಅಲ್ಲಿಡು.